ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಬಂದು ವಿಡಿಯೋದ ಕಂಟಿನ್ಯೂ ಪಾರ್ಟ್ ವಿಡಿಯೋ ಇವತ್ತಿನ ವಿಡಿಯೋ ಆಗಿರುತ್ತೆ. ನೆನ್ನೆ ವಿಡಿಯೋದ ನಾನು ತಿಳಿಸಿದೆ ಎಲ್ಲಿಗೆ ಬಂದಿದ್ದೀವಿ ಏನು ಅದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ. ಆದರೆ ಯಾರು ತಿಳಿಸಿಲ್ಲ, ನಾನೇ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ, ನಾವು ಇವಾಗ ಬಂದಿದ್ದೀವಿ ಧರ್ಮಸ್ಥಳಕ್ಕೆ. ನಮ್ಮ ಪ್ಲಾನ್ ಇದ್ದಿದ್ದು ಫಸ್ಟು ಮಂಗ್ಳೂರಿಗೆ ಹೋಗಿ ಅಲ್ಲೆಲ್ಲ ಬೀಚಲ್ಲಿ ಆಡ್ಕೊಂಡ್ಬಂದು ಆನಂತರ ದರ್ಶನ ಮಾಡೋ ಪ್ಲ್ಯಾನ್ ಇತ್ತು. ಆದರೆ ಆ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗಿ ಧರ್ಮಸ್ಥಳಕ್ಕೆ ಬಂದಿದ್ದೀವಿ. ಬನ್ನಿ ಇವಾಗ ದರ್ಶನಕ್ಕೆ ಹೊರಟಿದ್ದೀವಿ. ಎಲ್ಲರೂ ಕೂಡ ಹೋಗ್ಬಿಟ್ಟು ಬರೋಣ ಅಂತ. ಮುಚ್ಚೆ ಬಂದ್ಬಿಡ್ತು. ಏ ಸಿಂಹಣ್ಣ, ಟವಲ್ ಹಾಕ್ಬಿಡಲ್ಲ, ಸೀಟಿಗೆ ನೆತ್ತಾಕ್ಬಿಡು. ಸ್ಮೈಲ್ ಏಮಾ, ಮೋನಿಕಾ, ಖುಷಿ, ಸೀರಿಯಸ್. ಫ್ರೆಶ್ ಅಪ್ ಆಗಿ ಎಲ್ಲರೂ ಕೂಡ ಇವಾಗ ಫಸ್ಟು ತಿಂಡಿ ತಿಂದ್ಬಿಟ್ಟು ಆನಂತರ ನಾವು ದರ್ಶನಕ್ಕೆ ಹೋಗೋಣ ಅಂತ ತಿಂಡಿ ತಿನ್ನೋಕ್ಕೆ ಅಂತ ಬಂದಿದ್ದೀವಿ. ಫಸ್ಟು ಲಿಯೋ ಸಿಂಬೆಗೆ ಊಟ ಹಾಕಿ ಆನಂತರ ನಾವೆಲ್ಲ ತಿಂಡಿ ತಿಂತಾ ಇದ್ದೀವಿ. ಏಕೆಂದರೆ ದರ್ಶನಕ್ಕೆ ಹೋದ್ಮೇಲೆ ಎಷ್ಟೊತ್ತಾಗುತ್ತೆ ಏನು ಅಂತ ಗೊತ್ತಿಲ್ಲ. ಏಕೆಂದರೆ ನಾವು ಏನು ತಿರುಪತಿಯಲ್ಲಿ ಎಕ್ಸ್ಪೀರಿಯೆನ್ಸ್ ಜಾಸ್ತಿ ಆಗಿದೆ, ಅದಕ್ಕೋಸ್ಕರ ಭಯ. ಫಸ್ಟು ಹೊಟ್ಟೆಗೆ, ಆಮೇಲೆ ಇದ್ದಿದ್ದು ಅಂತ ಫಸ್ಟು ತಿಂಡಿ ಆಯ್ತು. ಇವಾಗ ಬೆಳೆಯೋದೇ ಇಲ್ವಾ, ಇಲ್ಲೇ ಬೆಳೆಯೋದು. ಇವಾಗ ತಿಂಡಿ ತಿಂದ್ಬಿಟ್ಟು ಇವಾಗ ನೆಕ್ಸ್ಟ್ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ. ತುಂಬ ಜನ ಇದ್ದಾರೆ. ಇವಾಗ ದಸರಾ ಹಾಲಿಡೇಸು 3 ಡೇಸ್ ಇರೋದ್ರಿಂದ ತುಂಬ ಜನ ಇದ್ದರು. ನಾವು ಕೂಡ ದರ್ಶನ ಎಷ್ಟೊತ್ತಾಗುತ್ತೋ ಏನೋ ಅನ್ನೋದು ಚಿಂತೆ ಮಾಡ್ತಾ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಇಲ್ಲಿ ನೋಡಿದ್ರು ಗಾಡಿಗಳು. ರಾತ್ರಿ ಕೂಡ ನಮಗೆ ಆಲ್ರೆಡಿ ಹೇಳಿದೆ ನಾನು ವಿಡಿಯೋದಲ್ಲೇ, ಸ್ವಲ್ಪ ಕಷ್ಟ ಆಯಿತು ರೂಮೆಲ್ಲ ಸಿಗೋದು ಅಂತ. ತುಂಬ ಜನ ಇದ್ದರು ಧರ್ಮಸ್ಥಳದಲ್ಲಂತೂ. ಫೈನಲಿ ನಾವು ಕೂಡ ಹೋಗ್ತಾ ಇದ್ದೀವಿ ದರ್ಶನಕ್ಕೆ. ಬನ್ನಿ ಹೊರಡೋಣ. ದರ್ಶನ ಎಲ್ಲ ಆಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಅಲ್ಲಿ ನಾವು ಫೋನ್ ಎಲ್ಲ ತಗೊಂಡೋಗಿ, ಆಮೇಲೆ ಬಿಡ್ತಾರೋ ಇಲ್ವೋ, ಫೋನ್ ಅಲೋ ಇತ್ತೋ ಇಲ್ವೋ ಅಂದ್ಬಿಟ್ಟು. ಫೋನೆಲ್ಲ ಅಲೋ ಇದೆ ಧರ್ಮಸ್ಥಳದಲ್ಲಿ. ಇದು ತಿರುಪತಿ ಥರ ಏನಿಲ್ಲ. ಅಲ್ಲಿ ತುಂಬ ವರ್ಷಗಳಾಗಿತ್ತಲ್ವ ನಾವು ಧರ್ಮಸ್ಥಳಕ್ಕೆ ಬಂದಿದ್ದೆ. ನಮಗೂ ಅಷ್ಟಾಗೆ ಗೊತ್ತಿರಲಿಲ್ಲ ಫೋನ್ ತಗೊಂಡೋಗ್ಬೋದು ಏನು ಎತ್ತ ಅನ್ನೋದು. ತಗೊಂಡೋಗಿರಲಿಲ್ಲ, ಅದರಿಂದ ಯಾವುದೇ ವಿಡಿಯೋ ಕೂಡ ಮಾಡಲಿಲ್ಲ. ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಒಂದು ಫೋಟೋನಾದರೂ ತೊಗೊಳ್ಳಿಲ್ವಲ್ಲ ಅಂತ ಬೇಜಾರಾಯಿತು. ಹೋಗ್ಬಿಟ್ಟು ಫೋಟೋ ತೊಗೊಂಬರೋಣ ಅಂದ್ಬಿಟ್ಟು ನಾನು ಮಗ ಬಂದು ಇಲ್ಲಿ ಫೋಟೋ ಎಲ್ಲ ಇಟ್ಕೊಂಡ್ವಿ ಒಂದೆರಡು. ಆಚೆಯಿಂದನಾದರೂ ವಿಡಿಯೋ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ವಿಡಿಯೋ ಕೂಡ ಮಾಡಿದೆ ನಾನು. ಇದು ಶಾರ್ಟ್ಸ್ಗೆ ಆಲ್ರೆಡಿ ನಾನು ಹಾಕಿದ್ದೀನಿ, ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಶಾರ್ಟ್ಸ್ಗೆ ಹಾಕೋಣ ಅಂತ ಮಗ ವಿಡಿಯೋ ಮಾಡ್ದೆ. ಇದು ಒಂದು ವಿಡಿಯೋ. ದರ್ಶನ ಏನು ಅಷ್ಟು ಲೇಟ್ ಅಂತ ಏನಿಲ್ಲ, ಓಕೆ. ಬೇಗನೆ ದರ್ಶನ ಮಾಡ್ಕೊಂಡು ಬಂದು ಆನಂತರ ಈಗ ನಾವು ಇಲ್ಲಿ ಬಾಹುಬಲಿ ಹತ್ರ ಬಂದಿದ್ದೀವಿ. ಬಾಹುಬಲಿ ನೋಡ್ಕೊಂಡು ಬರೋಣ ಅಂತ. ಹಂಗಾಡ್ಗೆ ಅಷ್ಟ ಆನೆ ಮಾಡೋದು ಸರ್, ಹಂಗೆ ಆನೆ ಮಾಡೋದು ಆನೆ ಮಾಡೋದ ಬೂಸರು ಚಡಕ್ಕೆಲ್ಲ ಅಲ್ಲೇ ಸುಮಾರು ನಾವು ಬಂದು 6-7 ವರ್ಷ ಆಗಿತ್ತು. ಆವಾಗ ಏನು ಅಷ್ಟೊಂದು ಇಂಪ್ರೂವ್ಮೆಂಟ್ ಇರಲಿಲ್ಲ. ಇವಾಗಂತೂ ಸುಮಾರು ಇಂಪ್ರೂವ್ಮೆಂಟ್ ಆಗಿದೆ. ಈ ಥರ ಎಲ್ಲ ಏನೂ ಇರಲಿಲ್ಲ.
ಅವಾಗ ಮೆಟ್ಲು ಹತ್ಕೊಂಬಂದು ಮೆಟ್ಲು ಇಳಿದ್ಬಿಟ್ಟು ಹೋಗಿದ್ವಿ. ಅವಾಗ ಕಾರು ಕೂಡ ಬರ್ತಾಯಿತ್ತು, ನಾವು ಹತ್ಕೊಂಬಂದು ಇಳಿದ್ಬಿಟ್ಟು ಹೋಗಿದ್ವಿ. ಇವಾಗ ತುಂಬ ಇಂಪ್ರೂವ್ಮೆಂಟ್ ಆಗಿದೆ, ತುಂಬ ಚೇಂಜಸ್ ಕೂಡ ಆಗಿದೆ. ಇಲ್ಲೆಲ್ಲ ನೋಡ್ಕೊಂಡು ಅನಂತರ ನಾವು ನೇತ್ರಾವತಿ ನದಿಗೆ ಹೋಗೋಣ ಅಂದ್ಬಿಟ್ಟು ನದಿ ಹತ್ರ ಹೋಗ್ತಾ ಇದ್ದೀವಿ. ಬನ್ನಿ ಇವಾಗ ನದಿ ಹತ್ರ ಹೋಗೋಣ, ಅಲ್ಲಿ ಹೇಗಿದೆ ಏನು ಅಂತ ಅಲ್ಲಿ ನೋಡೋಣ. ಓಯ್ ಇಲ್ಲ ನೋಡ್ರಿ ಖುಷಿ. ನೇತ್ರಾವತಿಯಲ್ಲಿ ನದಿಯಲ್ಲಿ ಆಟ ಆಡಿ ಆನಂತರ ನಾವು ಪ್ರಸಾದ ಕೊಡೋ ಟೈಮ್ ಕೂಡ ಆಗಿತ್ತು. ನೋಡ್ತಾ ಇರ್ಬೋದು 11:20 ಆಗಿದೆ. 11 ಗಂಟೆಗೆ ಶುರುವಾಗುತ್ತಂತೆ. ಅದರಿಂದ ನಾವು ತಿಂಡಿ ಇನ್ನೇನು ಇಡ್ಲಿ ತಿಂದಿದ್ವಿ ಹೋಟೆಲಲ್ಲಿ. ಇನ್ನೇನು ಪ್ರಸಾದ ಕೊಡೋ ಟೈಮ್ ಕೂಡ ಆಗಿತ್ತಲ್ವ, ಪ್ರಸಾದ ತಿಂದ್ಬಿಟ್ಟೆ ಹೋಗೋಣ ಅಂದ್ಬಿಟ್ಟು ಇವಾಗ ಪ್ರಸಾದಕ್ಕೆ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಕಾರ್ ಪಾರ್ಕ್ ಮಾಡೋಕ್ಕೆ ಹೋಗಿದ್ರು, ಅದರಿಂದ ನಾವು ವೇಟ್ ಮಾಡ್ತಾಯಿದ್ದೆ. ಇವಾಗಂತೂ ದಸರಾ ಟೈಮಲ್ಲಿ ಈ ಥರ ಹುಲಿ ವೇಷ ಹಾಕ್ಕೊಂಡು ಏನು ಆಕ್ಟಿಂಗ್ ಮಾಡೋಕ್ಕೆ ತುಂಬ ಜಾಸ್ತಿ ಧರ್ಮಸ್ಥಳದಲ್ಲಿ. ಒಂದು ಸತಿ ನಾವು ಕೂಡ ದರ್ಶನ್ ಚಿಕ್ಕವನಿದ್ದಾಗ ಮುಡಿ ಕೊಡೋಕ್ಕೆ ಅಂತ ಬಂದ್ವಿ. ಆ ಟೈಮಲ್ಲೂ ಕೂಡ ದಸರಾ ರಜಾ ಟೈಮಲ್ಲೇ ಬಂದಿದ್ವಿ. ಆವಾಗ ಒಂದು ನೈಟ್ ಇಲ್ಲೇ ಇದ್ವಿ. ಆವಾಗ ಹುಲಿ ವೇಷ ಅದು ಕುಂತ ಇರುತ್ತಲ್ಲ, ಅದೆಲ್ಲ ನೋಡಿ ತುಂಬ ಎಂಜಾಯ್ ಮಾಡಿದ್ವಿ. ಅದು ಇನ್ನೂ ಕೂಡ ನೆನಪಿದೆ ನಮ್ಗೆ, ಅದೆಲ್ಲ ನೆನಪಂತು. ಹಾಗೆ ಇಲ್ಲೊಂದು ವೀಲ್ ಚೇರ್ ಕೂಡ ಯಾರೋ ನಿಲ್ಲಿಸಿದ್ರು, ಅಲ್ಲಿ ಮಗಳು ಕುತ್ಕೊಂಡಿದ್ದು ಕೂಡ ಹೊರಟ್ವಿ ಪ್ರಸಾದ. ಆಲ್ರೆಡಿ ದರ್ಶನ ಕೂಡ ಇವಾಗೇನೋ 1/2 hour 11 to 12 ಏನೋ ಸ್ಟಾಪ್ ಮಾಡ್ತಾರಂತೆ. ಇವಾಗ ಸ್ಟಾಪ್ ಮಾಡಿದ್ರು, ಯಾವುದೇ ದರ್ಶನ ಕೂಡ ಇರಲಿಲ್ಲ. ಪ್ರಸಾದ ಶುರುವಾಗಿತ್ತು. ನಾವು ಇವಾಗ ಪ್ರಸಾದಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ, ಧರ್ಮಸ್ಥಳ ಪ್ರಸಾದ ಅಂದರೆ ಯಾರು ಇಷ್ಟಪಡ್ತಾರಲ್ಲ, ಆ ಪ್ರಸಾದ ತಿಂದಿದ್ದು ಮಾತ್ರ ಯಾವತ್ತೂ ಕೂಡ ಮರೆಯೋಕ್ಕಲ್ಲ. ಒಂದು ಘಮ ಬಾಯಲ್ಲೇ ಇರುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ಯಾವತ್ತೋ ತಿಂದಿದ್ದು ಅದು ಇನ್ನೂ ಒಂದು ಘಮ ಬಾಯಲ್ಲೇ ಒಂಥರ ಆಹಾ ಅಂತ ಅನ್ನಿಸ್ತಾ ಇರುತ್ತೆ. ಆ ಥರ ನಮಗೂ ಕೂಡ ತಿನ್ನೋಣ ಅಂತ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾಯಿದ್ವಿ. ಫೈನಲಿ ನಾವು ಈಗ ಪ್ರಸಾದಕ್ಕೆ ಬಂದ್ವಿ. ಬನ್ನಿ ಇವಾಗ ಪ್ರಸಾದ ತಿನ್ನೋಣ. ಇವರಿಬ್ರು ಹಾಕ್ಸ್ಕೊಂಡಿಲ್ಲ.
ನಡಿಯಪ್ಪ ನಡಿಯಪ್ಪ. ಆದಿತ್ಯ ವ್ಯೂ ರೂಮು ಮೋನಿಕಾ ಅಕ್ಕ ದರ್ಶನ ಅವ್ರು ಕುಡಿಯಲ್ವಂತ. ನೀನು ಕುಡಿಯುವಾಗ ಮಾಡ್ತೀನಿರಪ್ಪ. ಎಲ್ಲಾರು ಅಡ್ಡ ಬಂದ್ರು. ಹೌದು, ಇವಳು ಫಸ್ಟ್, ಆಮೇಲೆ ಅವಳು, ಆಮೇಲೆ ಇವಳು, ಎಲ್ಲಾರು ಅಡ್ಡ ಬಂದ್ರು. ಚೆನ್ನಾಗದ. ನಾನು ಬಿಡ. ಪ್ರಸಾದ ಎಲ್ಲ ತಿಂದ್ಬಿಟ್ಟು ಅನಂತರ ನಾವು ಹೊರಟಿದ್ದು ಕುಕ್ಕೆಗೆ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ. ಆಮೇಲೆ ಮಧ್ಯದಲ್ಲಿ ಮಕ್ಕಳೆಲ್ಲರೂ ಕೂಡ ಸೋಡಾ ಎಲ್ಲ ಎಂಜಾಯ್ ಮಾಡಿದ್ರು. ನಾವು ಕೂಡ ಪೈನಾಪಲ್ ಅದು ಇದು ಎಂಜಾಯ್ ಮಾಡ್ಕೊಂಡು ನಂತರ ನಾವು ಅಲ್ಲಿಂದ ಸೋಡಾ ಕುಡ್ದಾಗಿಂದ ಬೇರೆ ಪ್ಲ್ಯಾನ್ ಆಯಿತು. ನೆಕ್ಸ್ಟು ಅದಕ್ಕೂ ಮುಂಚೆ ಬೇರೆ ಪ್ಲೇಸ್ಗೆ ಹೋಗೋಣ ಅಂತ ಹೊರಟ್ವಿ. ಯಾವ ಪ್ಲೇಸ್ ಅಂತ ಗೆಸ್ ಮಾಡಿ ನೋಡೋಣ. ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ ಆ ವಿಡಿಯೋ. ಈ ಒಂದು ವಿಡಿಯೋ ನೋಡ್ತಾ ಇದ್ರೆ ಗೊತ್ತಾಗಿರುತ್ತೆ ಅನ್ಸುತ್ತೆ. ನೋಡೋಣ ಯಾರೆಲ್ಲ ಗೆಸ್ ಮಾಡ್ತೀರಂತ. ಓಕೆ, ಬಾಯ್ ಬಾಯ್, ಟೇಕ್ ಕೇರ್.